ನಮಸ್ತೆ, ನಾನು ಸ್ನೇಹ ಮತ್ತೊಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಪಾಸ್ತಾ. ಒಂದು ಸಾಸ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋವಾಗ ನಾನು ಪಾಸ್ತಾ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಪಾಸ್ತಾ ಜಾಸ್ತಿ ಓವರ್ ಕುಕ್ ಆಗಬಾರ್ದು, 80% ಅಷ್ಟೇ ಕುಕ್ ಆಗಬೇಕು. ಇನ್ನೊಂದು ಸಾಸ್ ಪ್ಯಾನಲ್ಲಿ ನಾನು ಕಾರ್ನ್ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಾಸ್ ಪ್ಯಾನಲ್ಲಿ ನಾನು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಬ್ರೋಕ್ಲಿನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದಕ್ಕೆ ಅದೂ ಜಾಸ್ತಿ ಕುಕ್ ಆಗಬಾರ್ದು, ಒಂದು 80% ಕುಕ್ ಆದರೆ ಸಾಕು. ಇನ್ನೊಂದು ನಾನು ಪಾಸ್ತಾನ ಡ್ರೈನ್ ಮಾಡ್ಕೊತೀನಿ, ಎಲ್ಲ ನೀರನ್ನ ತೊಗೊತೀನಿ, ಸ್ಟಾಕ್ ಇಟ್ಕೊತೀನಿ ಅದರದ್ದು. ಇನ್ನೊಂದು ಬಾಣಲಿಯಲ್ಲಿ ನಾನು ಬಟ್ರ್ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು 3 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ನಾನು ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಆಮೇಲೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಸ್ಟರ್ ಮಾಡ್ಕೊತಾನೇ ಇರಬೇಕು ಕಂಟಿನ್ಯೂಯಸ್ ಆಗಿ, ಇನ್ನೂ ಲಮ್ಸ್ ಇರಬಾರ್ದು. ಆ ಥರ ಕಂಟಿನ್ಯೂಯಸ್ ಆಗಿ ಸ್ಟರ್ ಮಾಡ್ಕೊತಾ ಇರಬೇಕು. ಆನಂತರ ನಾನು ಕಾರ್ನ್ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಬೇಯಿಸಿರೋದು. ಆಮೇಲೆ ಬ್ರೋಕೊಲಿನೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪಾಸ್ತಾನ ಹಾಕ್ಕೊತಾ ಇದ್ದೀನಿ ಇದರಲ್ಲಿ. ಪಾಸ್ತಾ ಆ್ಯಡ್ ಆದಮೇಲೆ ಅದು ಏನು ಮಿಕ್ಕಿದ ಸ್ಟಾಕ್ ಇತ್ತಲ್ಲ ನಮ್ಮದು ಪಾಸ್ತಾ ಬೇಯಿಸಿರೋ ನೀರು, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಚೀಸ್ ಸ್ಲೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಯಾವ ಥರ ಜ್ಯೂಸಿ ಕ್ರೀಮಿಯಾಗಿ ಟೆಕ್ಸ್ಚರ್ ಬಂದಿದೆ ಅಂತ. ನಮ್ಮ ಪಾಸ್ತಾ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್